ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳು ಪಾಠದ 3 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, 69ನೇ ಪ್ರಶ್ನೆ ನೋಡಿ. ಮನುಷ್ಯನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಿ. ಮಾರ್ಚ್ 2020ರಲ್ಲಿ ಕೇಳಿರುವ ಪ್ರಶ್ನೆ. ಇದು ಚಿತ್ರ ಬಹುಶಃ ನಿಮ್ಮೆಲ್ಲರಿಗೂ ತೆಗಿಲಿಕ್ಕೆ ಬರುತ್ತೆ. ಇನ್ನು ಎರಡನೇ ಪ್ರಶ್ನೆ, ಮಾನವನ ಸಣ್ಣ ಕರುಳಿನಿಂದ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಏಪ್ರಿಲ್ 2019ರಲ್ಲಿ ಕೇಳಿರುವ ಪ್ರಶ್ನೆ ಇದು. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಈಗಾಗಲೇ ನಾವು ಜೀವಕ್ರಿಯೆ ಪಾಠದ ಬಹು ಆಯ್ಕೆ ಪ್ರಶ್ನೆ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು, 2 ಅಂಕದ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗಳು. ಇದಕ್ಕೆ ಉತ್ತರ: ಸಣ್ಣ ಕರುಳಿನಲ್ಲಿ ಆಹಾರ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳವಾಗಿದೆ. ಕರುಳು ರಸದಲ್ಲಿ ಕಿಣ್ವಗಳು ಪ್ರೋಟೀನ್ ಅಮೈನೋ ಆಮ್ಲಗಳಾಗಿ, ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ಹಾಗೂ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ವಿಲ್ಲೈಗಳು ಜೀರ್ಣವಾದ ಆಹಾರವನ್ನು ಹೀರಿ ರಕ್ತಕ್ಕೆ ಸೇರಿಸುತ್ತದೆ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿ. ಸಸ್ಯಗಳಲ್ಲಿ ವಸ್ತು ಸ್ಥಾನಾಂತರ ಕ್ರಿಯೆ ವಿವರಿಸಿ. ಏಪ್ರಿಲ್ 2019ರಲ್ಲಿ ಕೇಳಿರುವ ಪ್ರಶ್ನೆ ಇದು. ಆಹಾರ ಮತ್ತು ಇತರೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯು ಫ್ಲೋಯಂ ಅಂಗಾಂಶದಲ್ಲಿ ಜರುಗುತ್ತದೆ. ಆಹಾರ ಮತ್ತು ಇತರೆ ವಸ್ತುಗಳ ಸ್ಥಾನಾಂತರವನ್ನು ಜರಡಿನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಭಿಸರಣ ಒತ್ತಡದಿಂದ ಈ ಕ್ರಿಯೆಯು ಸಾಧಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 72. ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯವಿರುವ ಪ್ರಾಣಿಗೆ ಉಪಯುಕ್ತವಾಗಿದೆ ಮತ್ತು ಏಕೆ? ಹೃದಯ ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ ರಕ್ತ ಪ್ರತ್ಯೇಕವಾಗಿ ಸಾಗಾಣಿಕೆಯಾಗುತ್ತದೆ. ದೇಹಕ್ಕೆ ಗರಿಷ್ಠ ಪ್ರಮಾಣದ ಆಕ್ಸಿಜನ್ ಒದಗಿಸುತ್ತದೆ. 73ನೇ ಪ್ರಶ್ನೆ, ರಕ್ತ ಪರಿಚಲನೆಯಲ್ಲಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳ ಕಾರ್ಯಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ವಿವರಿಸಿ. ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವ ಪ್ರಶ್ನೆ. 73ನೇ ಪ್ರಶ್ನೆ, ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತದೆ. ಅಪಧಮನಿಯು ಒಂದು ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತವೆ. ಅತ್ಯಂತ ಸಣ್ಣ ನಾಳಗಳಾದ ಲೋಮನಾಳಗಳ ತೆಳುವಾದ ಭಿತ್ತಿಯ ಮೂಲಕ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ನಡೆಯುತ್ತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟುಮಾಡುತ್ತವೆ. ಅಭಿಧಮನಿಗಳು ರಕ್ತವನ್ನು ಅಂಗ ಅಥವಾ ಅಂಗಾಂಶದ ಹೊರಗೆ ಸಾಗಿಸುತ್ತದೆ. ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತದೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ. ಮಣ್ಣಿನ ಸಂಪರ್ಕದಲ್ಲಿರುವ ಅಥವಾ ಬೇರುಗಳ ಜೀವಕೋಶಗಳ ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೊಳ್ಳುತ್ತವೆ. ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರಥ್ಯದಲ್ಲಿ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಈ ವ್ಯತ್ಯಾಸವನ್ನು ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ. ಅಲ್ಲಿ ಬೇರುಗಳು ಕ್ಸೈಲಮ್ನೊಳಗೆ ನೀರಿನ ಸ್ಥಿರವಾದ ಚಲನೆಯು ನೀರಿನ ಒಂದು ಸ್ತಂಭವನ್ನು ಉಂಟುಮಾಡಿ ಅದು ನೀರನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತದೆ. ಬಾಷ್ಪ ವಿಸರ್ಜನೆಯಲ್ಲಿ ಎಲೆಗಳ ಪತ್ರರಂಧ್ರಗಳಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನು ಉಂಟುಮಾಡುತ್ತವೆ. ಇದು ಬೇರುಗಳ ಕ್ಸೈಲಮ್ ಕೋಶಗಳಿಂದ ನೀರನ್ನು ಎಳೆದುಕೊಳ್ಳುತ್ತವೆ. ಮೀನುಗಳು ಮತ್ತು ಮನುಷ್ಯರಲ್ಲಿ ನಡೆಯುವ ರಕ್ತ ಪರಿಚಲನೆಯ ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. 75ನೇ ಪ್ರಶ್ನೆ, ಮೀನುಗಳು ಮತ್ತು ಮಾನವ. ಮೀನುಗಳು 2 ಕೋಣೆಗಳ ಹೃದಯವನ್ನು ಹೊಂದಿರುತ್ತದೆ. ಮಾನವ 4 ಕೋಣೆಯ ಹೃದಯಗಳನ್ನು ಹೊಂದಿರುತ್ತದೆ. ಮೀನುಗಳಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಕಂಡುಬರುವುದಿಲ್ಲ. ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಕಂಡುಬರುತ್ತದೆ. ಮೀನುಗಳು ಆಮ್ಲಜನಕ ಸಹಿತ ರಕ್ತವು ಕಿವಿಗಳಿಂದ ನೇರವಾಗಿ ದೇಹದ ಭಾಗಗಳಿಗೆ ಸಾಗಿಸುತ್ತದೆ. ಮಾನವದು ಆಮ್ಲಜನಕ ಸಹಿತ ರಕ್ತವು ಉಸಿರಾಟದ ಅಂಗದ ಮೂಲಕ ಹೃದಯಕ್ಕೆ ಸರಬರಾಜಾಗಿ ನಂತರ ದೇಹದ ಭಾಗಗಳಿಗೆ ತಲುಪುತ್ತದೆ.
ಸಸ್ಯಗಳ ಹಳೆ ಕ್ಸೈಲಮ್ ಅಂಗಾಂಶಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತವೆ? ಬಿ ಪ್ರಶ್ನೆ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲಾ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತದೆ? ಸಸ್ಯಗಳ ಹಳೆ ಕ್ಸೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಎರಡನೇ ಪ್ರಶ್ನೆ ಎಟಿಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವೊಂದನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುತ್ತದೆ. ಆಗ ಅಂಗಾಂಶದಿಂದ ಅಭಿಸರಣ ಒತ್ತಡ ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸುತ್ತದೆ. ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಂದ ಚಲಿಸುವಂತೆ ಮಾಡುತ್ತದೆ. ನೆಕ್ಸ್ಟ್ ನೆಫ್ರಾನ್ ಚಿತ್ರ ತೆಗೆಯಬೇಕು ಮತ್ತು ಕಾರ್ಯವನ್ನು ವಿವರಿಸಿ. ನೆಫ್ರಾನ್ ರಚನೆ ಮತ್ತು ಕಾರ್ಯವನ್ನು ವಿವರಿಸಿರಿ. ನೆಫ್ರಾನ್ಗಳು ಮೂತ್ರಜನಕಾಂಗ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ನೆಫ್ರಾನ್ ಗ್ಲಾಮೆರುಲಸ್ ಬೌಮನ್ನ ಹೊದಿಕೆ ಮತ್ತು ಹೆನ್ಲೆ ಕುಣಿಕೆಗಳಿಂದ ಪ್ರಮುಖ ಭಾಗಗಳಿಂದ ಹೊಂದಿವೆ. ನೆಫ್ರಾನ್ಗಳು ರಕ್ತವನ್ನು ಶುದ್ಧೀಕರಿಸುವ ಮೂತ್ರಜನಕಾಂಗದ ಘಟಕಗಳಾಗಿವೆ. ಇವು ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕುತ್ತವೆ. ಪ್ರಶ್ನೆ ಸಂಖ್ಯೆ 80 ಅಮೀಬಾದಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಅಮೀಬಾವು ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚೆಗಳನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನು ಉಂಟುಮಾಡುತ್ತದೆ. ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳನ್ನು ವಿಭಜನೆಗೊಂಡು ಸರಳ ಪದಾರ್ಥಗಳಾಗಿ ನಂತರ ಅವು ಕೋಶದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ. ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶಕ್ಕೆ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತದೆ. ಮುಂದಿನ ಪ್ರಶ್ನೆ ಮಾನವರಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ? ಬೌಮನ್ನ ಕೋಶದಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣಕ್ಕಿಂತ ಹೊರಹಾಕುವ ಮೂತ್ರ ಪ್ರಮಾಣ ಕಡಿಮೆ. ಮೂತ್ರದ ಪ್ರಮಾಣ ದೇಹದಲ್ಲಿ ಇರುವ ನೀರಿನ ಅಂಶವನ್ನು ಅವಲಂಬಿಸಿರುತ್ತದೆ. ದೇಹದಲ್ಲಿ ಹೆಚ್ಚಿನ ನೀರಿನ ಅಂಶವಿದ್ದಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ಹೆಚ್ಚಿರುತ್ತದೆ. ಪ್ರಶ್ನೆ ಸಂಖ್ಯೆ 82 ಪಿ ಮತ್ತು ಕ್ಯೂ ಎಂಬ ಎರಡು ಪ್ರಾಣಿಗಳಲ್ಲಿ ಕ್ರಮವಾಗಿ ಸಣ್ಣ ಕರಳು 85 ಅಡಿ ಮತ್ತು 15 ಅಡಿಗಳು ಇವೆ. ಯಾವ ಪ್ರಾಣಿಯಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ಮತ್ತು ವೇಗವಾಗಿ ನಡೆಯುತ್ತದೆ ಮತ್ತು ಏಕೆ? ಸೂಕ್ತ ಉತ್ತರದೊಂದಿಗೆ ವಿವರಿಸಿ. ಪ್ರಾಣಿ ಪಿನಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ನಡೆಯುತ್ತದೆ ಏಕೆಂದರೆ ಈ ಪ್ರಾಣಿಯು ಸಸ್ಯಾಹಾರಿಯಾಗಿದ್ದು ಸಣ್ಣ ಕರುಳಿನಲ್ಲಿ ಸೆಲ್ಯುಲೋಸ್ ಜೀರ್ಣಕ್ರಿಯೆ ಹೊಂದಲು ಸಮಯಾವಕಾಶ ಬೇಕಾಗುತ್ತದೆ. ಪ್ರಾಣಿ ಕ್ಯೂನಲ್ಲಿ ಜೀರ್ಣಕ್ರಿಯೆಯು ವೇಗವಾಗಿ ನಡೆಯುತ್ತದೆ ಏಕೆಂದರೆ ಈ ಪ್ರಾಣಿಯು ಮಾಂಸಾಹಾರಿಯಾಗಿದ್ದು ಸಣ್ಣ ಕರುಳಿನಲ್ಲಿ ಮಾಂಸವು ಜೀರ್ಣಿಸಲು ಸುಲಭವಾಗುತ್ತದೆ. ಪ್ರಶ್ನೆ 83 ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವೇನು? ಟ್ರೆಪ್ಸಿನ್, ಅಮೈಲೇಸ್, ಲೈಪೇಸ್, ಪೆಪ್ಸಿನ್. ಆಹಾರದಲ್ಲಿರುವ ಪ್ರೋಟೀನನ್ನು ಜೀರ್ಣಿಸಲು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಎಮೆಲ್ಶೀಕರಣಗೊಂಡ ಕೊಬ್ಬನ್ನು ವಿಭಜಿಸುತ್ತದೆ. ಪ್ರಶ್ನೆ 84 ಸ್ವಪೋಷಕಗಳಲ್ಲಿ ಮತ್ತು ಪರಪೋಷಕಗಳಲ್ಲಿ ಪೋಷಣೆಗಳ ನಡುವಿನ ವ್ಯತ್ಯಾಸವೇನು? ಸ್ವಪೋಷಕ ಪರಪೋಷಕ ಪೋಷಣೆ. ಸ್ವಪೋಷಕ ಅಂದರೆ ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಪರಪೋಷಕ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರುತ್ತದೆ. ನಿರವಯವ ಮೂಲಗಳಿಂದ ಸಾವಯವ ಆಹಾರವನ್ನು ತಯಾರಿಸಲಾಗುತ್ತದೆ. ಸಾವಯವ ಆಹಾರವನ್ನು ಸಸ್ಯ ಮತ್ತು ಪ್ರಾಣಿಗಳ ಮೂಲಗಳಿಂದ ಪಡೆಯಲಾಗುತ್ತದೆ. ಎಲ್ಲ ಹಸಿರು ಸಸ್ಯಗಳಲ್ಲಿ ಸ್ವಪೋಷಣೆ ನಡೆಯುತ್ತದೆ. ಹರಿತಿಲ್ಲದ ಸಸ್ಯಗಳು ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಪರಪೋಷಣೆ ನಡೆಯುತ್ತದೆ. ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಗ್ಲೂಕೋಸ್ ಕೋಶದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆಯಾಗುತ್ತದೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಈಸ್ಟ್ನಲ್ಲಿ ಆಗುತ್ತದೆ. ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಸ್ನಾಯು ಜೀವಕೋಶಗಳಲ್ಲಿ. ಆಕ್ಸಿಜನ್ ಉಪಸ್ಥಿತಿ ಮೈಟೊಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯಾಗಿ ವಿಭಜನೆಯಾಗುತ್ತದೆ.
ಪ್ರಶ್ನೆ ಸಂಖ್ಯೆ 86. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ ಎರಡು ವಿಧಾನಗಳು. ಅಂಟು ಮತ್ತು ರಾಳ ಅಂತ ಬರಿಬೇಕು. ಸಸ್ಯದ ಎತ್ತರದ ಭಾಗಗಳನ್ನು ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ. ಇದು ಸೈಲಮ್ ಅಂಗಾಂಶದ ಕಾರ್ಯ. ಇಲ್ಲಿ ಕೊಟ್ಟಿದ್ದು ನೋಡ್ರಿ ಉತ್ತರ. 77ನೇ ಪ್ರಶ್ನೆ ಉತ್ತರವನ್ನು ಪರಿಗಣಿಸುವುದು. ಬಿ ಯಲ್ಲಿ ಬಾಷ್ಪ ವಿಸರ್ಜನೆ ಬಗ್ಗೆ ಬರೆಯುವುದು. ಈಗಾಗಲೇ ಆಗಿರೋ ಪ್ರಶ್ನೆ ಅದು. ಪ್ರಶ್ನೆ ಸಂಖ್ಯೆ 87 ಏನು ನೋಡ್ರಿ. ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿ. ಬಿ ಪ್ರಶ್ನೆ. ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣರಸಗಳ ಕಾರ್ಯ. ಜಠರ ರಸ ಮತ್ತು ಕರುಳಿನ ರಸ. ನೆಫ್ರಾನ್ನಲ್ಲಿ ಬಟ್ಟಲಿನ ಆಕಾರದ ಕೋಶದ್ರವ್ಯದಲ್ಲಿ ರಕ್ತಲೋಮ ನಾಳಗಳ ಗುಂಪಿನಿಂದ ರಕ್ತದ ಶೋಧಿಸುವಿಕೆ. ಶೋಧಿತ ದ್ರವ್ಯದಲ್ಲಿ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣ ಮತ್ತು ಅಧಿಕ ಪ್ರಮಾಣದ ನೀರು ನೆಫ್ರಾನ್ ಉದ್ದ ನಾಳದಿಂದ ಹೀರುವಿಕೆ. ಉಳಿದ ನೀರು ಮತ್ತು ಲವಣಗಳಿಂದ ಮೂತ್ರ ಉಂಟಾಗುತ್ತದೆ. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಮಾಧ್ಯಮವನ್ನು ಸೃಷ್ಟಿಸಿ ಪೆಪ್ಸಿನ್ ಕಿಣ್ವದ ಕ್ರಿಯೆಗೆ ಸಹಕಾರಿಯಾಗುತ್ತದೆ. ಪೆಪ್ಸಿನ್ ಕಿಣ್ವದಿಂದ ಪ್ರೋಟೀನ್ ವಿಭಜನೆ ಆಗುತ್ತದೆ. ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುವುದು. ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತಿಸುವುದು. ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತಿಸುವುದು. ಲಾಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ. ಪರಪೋಷಕಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ 3 ವಿಧಾನಗಳು ಉದಾಹರಣೆ ಸಹಿತ ತಿಳಿಸಿ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ. ಉದಾಹರಣೆಗೆ ಬ್ರೆಡ್ ಮೋಲ್ಡ್ ಮತ್ತು ಯೀಸ್ಟ್. ಕೆಲವು ಜೀವಿಗಳು ಆಹಾರ ಪದಾರ್ಥಗಳನ್ನು ಸೇವಿಸಿ ತಮ್ಮ ದೇಹದೊಳಗೆ ಅದನ್ನು ವಿಭಜಿಸುತ್ತವೆ. ಉದಾಹರಣೆಗೆ ಮನುಷ್ಯರು ಮತ್ತು ಉನ್ನತ ಪ್ರಾಣಿಗಳು. ಕೆಲವು ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಉದಾಹರಣೆಗೆ ಹೇನು, ಜಿಗಣೆ. ಇದಿಷ್ಟು ವಿದ್ಯಾರ್ಥಿಗಳ ಜೀವಕ್ರಿಯೆಗಳು ಪಾಠದ 3 ಅಂಕದ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.